ಸೊ ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ಪೇಪರ್ ಅನ್ನ ರಿವ್ಯೂ ಮಾಡ್ತಾ ಇದ್ದೇನೆ. ನೋಡಿ, ಇವತ್ತು 7/7 ತಾರೀಕು ಜುಲೈ ಅಂದ್ರೆ ನಮ್ಮ ಮಹೇಂದ್ರ ಸಿಂಗ್ ಧೋನಿ ತಾಲಾ ಅವರ ಬರ್ಡೇ. ನೋಡಿ, ಅವ್ರ ಬರ್ಡೇ ಕೂಡ ಎಷ್ಟು ಯುನಿಕ್ ಆಗಿರ್ತವೆ. 7/7 ತಾರೀಕು 7ನೇ ತಿಂಗಳು. ಹಂಗೆ ನಮ್ಮ ಯುವರಾಜ್ ಸಿಂಗ್ ಅವ್ರದ್ದು ಕೂಡ ಹಂಗೆ 12/12 ಅಂದ್ರೆ 12ನೇ ತಾರೀಕು ಡಿಸೆಂಬರ್ ತಿಂಗಳ. ನೋಡಿ, ಅಷ್ಟು ಅವ್ರ ಬರ್ಡೇ ಕೂಡ ಯುನಿಕ್ ಇರ್ತವೆ. ಸೊ ನಾವು ಇವತ್ತಿನ ಪೇಪರ್ ನ್ಯೂಸ್ಗೆ ಬರ್ತೇನೆ. ನೋಡಿ, ಮಳೆ ಚುರುಕು ನದಿಗಳಿಗೆ ಜೀವ ಕಳೆ ಅಂತ ಬಂದಿದೆ. ಇದರಲ್ಲಿ ಒಂದು ಪಾಯಿಂಟ್ ಇದೆ ನೋಡ್ರಿ, ಚಿಕಲೆ ಜಲಪಾತ. ಮೈದುಂಬಿದ ಚಿಕಲೆ ಜಲಪಾತ ಜಲಾಶಯಗಳಿಗೆ ಹೆಚ್ಚಿನ ಒಳಹರಿವು ಅಂತ ಇದೆ. ಸೊ ಇಲ್ಲಿ ಚಿಕಲೆ ಜಲಪಾತ ಬಂದಿರೋದ್ರಿಂದ ಒಂದೆರಡು ಪಾಯಿಂಟ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಚಿಕಲೆ ಜಲಪಾತವು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಜಂಬೋಟಿ ಬಳಿಯ ದಟ್ಟವಾದ ಕಾಡಿನಲ್ಲಿರುವ ಒಂದು ಸುಂದರವಾದ ಮತ್ತು ಪ್ರಕೃತಿ ರಮಣೀಯ ತಾಣವಾಗಿದೆ. ಮಳೆಗಾಲದಲ್ಲಿ ಅತ್ಯಂತ ಸುಂದರವಾಗಿ ಹರಿಯುವ ಋತುಮಾನಿಕ ಸೀಸನಲ್ ಜಲಪಾತ. ಇದಕ್ಕೆ ಹೋಗಲು ಸ್ವಲ್ಪ ದೂರ ಕಾಡಿನೊಳಗೆ ಕಾಲ್ನಡಿಗೆಯಲ್ಲಿಯೇ ತೆರಳಬೇಕು. ನೋಡಿ, ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ರೆ ಮಳೆಗಾಲದಲ್ಲಿ ಹರಿಯುತ್ತಂತ ಎಷ್ಟು ಬ್ಯೂಟಿಫುಲ್ ಲೊಕೇಶನ್ ಇದೆ ಅಂತ. ಇದು ನೋಡಿ, ಇಲ್ಲಿ ಅದರ ಚಿತ್ರ. ಇದು ಮೇ ಬಿ AI ಜನರೇಟೆಡ್ ಇರಬಹುದು, ಬಟ್ ಆ ಲೊಕೇಶನ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾರೆ. ನಾವಂತೂ ಹೋಗಿಲ್ಲ, ನಮ್ದು ಆಫೀಸು ಮನೆ ಇದೆ ಆಯ್ತು. ಯಾರಾದ್ರೂ ಹೋಗಿದ್ದವರಿದ್ರೆ ಇದ್ರ ಬಗ್ಗೆ ಚೆನ್ನಾಗಿದೆಯಾ ಇಲ್ಲ ಅಂತ ಒಂದು ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ನ್ಯೂಸ್ಗೆ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ನ್ಯೂಸ್ ಇಲ್ಲೊಂದು ಬಂದಿದೆ ನೋಡಿ, ಬಾಲಾಗೋನ್ ಅಮಾನತು ಹಿಂಪಡೆದ ಫಿಫಾ. ಸೊ ಇಲ್ಲಿದ ನೋಡ್ರಿ, ಈ ಮನುಷ್ಯ ಬಾಲಾಗೋನ್. ಇವನು ಬಾಲಾಗೋನ್. ಇವನು ಅಮೆರಿಕದ ಫುಟ್ಬಾಲ್ ತಂಡದ ಆಟಗಾರ. ಏನ್ ಮಾಡ್ತಾನೆ, ಮ್ಯಾಚ್ ನಡೆದಲ್ಲಿ ಮಿಸ್ಬಿಹೇವ್ ಮಾಡಿ ಮಿಸ್ಕಂಡಕ್ಟ್ ಮಾಡಿದ್ರಿಂದ ಇವನ್ಗೆ ರೆಡ್ ಕಾರ್ಡ್ ಅನ್ನ ತೋರಿಸ್ಬಿಟ್ಟು ಇವನ್ಗೆ ಒಂದು ಪಂದ್ಯ ನೆಕ್ಸ್ಟ್ ಪಂದ್ಯದಿಂದ ಇವನ ನಿಷೇಧ ಮಾಡುತ್ತೆ ಫಿಫಾ. ಆದ್ರೆ ಇಲ್ಲಿ ನಮ್ಮ ಮನುಷ್ಯ ಬರ್ತಾನೆ ನೋಡ್ರಿ, ಫಿಫಾ ಅಧ್ಯಕ್ಷರಿಗೆ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿ ಒತ್ತಾಯ. ಈ ಟ್ರಂಪ್ ಸುಮ್ಮನೆ ಇರೋದಿಲ್ಲಲ್ಲ, ಇವನೇನ್ ಮಾಡ್ತಾನೆ ಟ್ರಂಪ್, ಈ ಫಿಫಾ ಅಧ್ಯಕ್ಷರಿಗೆ ಫೋನ್ ಮಾಡಿಬಿಡ್ತಾನೆ. ಫಿಫಾ ಅಧ್ಯಕ್ಷರಿಗೆ ಫೋನ್ ಮಾಡಿ, ನಮ್ಮ ಹುಡುಗನ ಮೇಲೆ ನಿಷೇಧ ಏರಿದಿರಿ ನೀವು ನೆಕ್ಸ್ಟ್ ಮ್ಯಾಚ್ಗೆ, ಅದನ್ನ ಇಮಿಡಿಯೇಟ್ಲಿ ಹಿಂಪಡೀರಿ ಅಂತ ಹೇಳ್ತಾರೆ. ಮುಗಿತಲ್ಲ. ಈ ಡೊನಾಲ್ಡ್ ಟ್ರಂಪ್ ಹೇಳಿದ ತಕ್ಷಣ ನಮ್ಮವ್ರು ಕೇಳಲೇಬೇಕು. ನಮ್ಮವ್ರು ಏನ್ ಮಾಡ್ತಾರೆ, ಫಿಫಾದವರು, ಫಿಫಾ ಅಧ್ಯಕ್ಷ ಇದನ್ನ ಇವನ್ ಮೇಲೆ ಏರಿದಂತ ಒಂದು ಅಮಾನತ್ತು ಇತ್ತು ಒಂದು, ಅದನ್ನ ಹಿಂಪಡೆದು ಬಿಡ್ತಾನೆ. ಸೊ ಹಂಗಾಗಿ ನಾವು ಅದೇನೇ ಇರ್ಲಿ, ನಮ್ಗೆ ಫಿಫಾ ಅಂದ್ರೆ ಏನು ಅಂತ ನೆನಪಿರ್ಲಿ. ಫಿಫಾ ಫುಲ್ ಬಾಲ್ ಮೇಲಿದೆ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್ ಅಂತ. ಇದು ಸ್ಥಾಪನೆ ಯಾವಾಗ ಆಗುತ್ತೆ, ಮೇ 21, 1904 1904 ಅಲ್ಲಿ ಇದು ಸ್ಥಾಪನೆ ಆಗುತ್ತೆ. ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ಜ್ಯೂರಿಕ್ ಸ್ವಿಟ್ಜರ್ಲ್ಯಾಂಡ್ ನಲ್ಲಿದೆ. ಆಮೇಲೆ ಇದು ಆಯೋಜಿಸುವ ಪ್ರಮುಖ ಪಂದ್ಯಾವಳಿ ಫಿಫಾ ವರ್ಲ್ಡ್ ಕಪ್ ಈಗ ನಡೀತಾ ಇದೆ ನೋಡ್ರಿ, ಇದೆ. ಈ ಫುಟ್ಬಾಲ್ ಅಲ್ಲಿ ಕಾರ್ಡ್ಗಳು ತೋರಿಸ್ತಾರೆ. ಅಂತಂದ್ರೆ ಮಿಸ್ಬಿಹೇವ್ ಮಾಡಿದಾಗ, ಒಬ್ಬನಿಗೆ ಸುಮ್ನೆ ಅಡ್ಡಗಾಲಾಗಿ ಬೀಳಿಸೋದು, ಈ ರೀತಿ ಎಲ್ಲ ಮಾಡಿದಾಗ ಕಾರ್ಡ್ಗಳು ತೋರಿಸ್ತಾರೆ. ಹಳದಿ ಕಾರ್ಡ್ ಇದೆ ನೋಡ್ರಿ, ಯೆಲ್ಲೋ ಕಾರ್ಡ್ ಅಂತ ಇದೆ. ಯೆಲ್ಲೋ ಕಾರ್ಡ್ ಜಸ್ಟ್ ಸಾಮಾನ್ಯ ಎಚ್ಚರಿಕೆ. ಅದು ನೀ ಕರೆಕ್ಟ್ ಮಾಡ್ತಾ ಇಲ್ಲ, ಮಿಸ್ಬಿಹೇವ್ ಮಾಡ್ತಾ ಇದೀಯ ಅಂತ ಯೆಲ್ಲೋ ಕಾರ್ಡ್ ಅನ್ನು ಫಸ್ಟ್ ಟೈಮ್ ಒಬ್ಬ ಅಂಪೈರ್ ತೋರಿಸ್ತಾನೆ, ಅವಾಗ ಎಚ್ಚರಿಕೆ ಅಷ್ಟೇ ಕೊಡ್ತಾರೆ. ಇನ್ನೊಂದು ಮತ್ತೆ ಹಾಗೆ ಅದೇ ರೀತಿ ಮಾಡಿದಾಗ ಮತ್ತೆ ಯೆಲ್ಲೋ ಕಾರ್ಡ್ ತೋರಿಸ್ತಾನೆ. ಸೊ 2 ಯೆಲ್ಲೋ ಕಾರ್ಡ್ ಅಂತಂದ್ರೆ ಒಂದು ಕೆಂಪು ಕಾರ್ಡ್ಗೆ ಸಮ ನೋಡ್ರಿ. ಒಂದೇ ಪಂದ್ಯದಲ್ಲಿ 2 ಹಳದಿ ಕಾರ್ಡ್ ಬಂದರೆ ಒಂದು ಕೆಂಪು ಕಾರ್ಡ್ ಎಂದು ಪರಿಗಣಿಸಿ ಮೈದಾನದಿಂದ ಹೊರಗೆ ಹೋಗಬೇಕು. ಅಂದ್ರೆ ಕೆಂಪು ಕಾರ್ಡ್ ಏನಿದೆ ನೋಡ್ರಿ, ರೆಡ್ ಕಾರ್ಡ್ ಕೊಟ್ರೆ ಇಮಿಡಿಯೇಟ್ಲಿ ಅವನು ಆ ಗೇಮ್ ಇಂದ ಹೊರಗೆ ಹೋಗ್ಬೇಕಾಗುತ್ತೆ. ಸೊ ಹಂಗಾಗಿ ನೋಡ್ರಿ, ಆಟಗಾರರನ್ನು ತಕ್ಷಣ ಪಂದ್ಯದಿಂದ ಹೊರಗೆ ಹಾಕಲಾಗುತ್ತದೆ. ಆ ತಂಡವನ್ನು ಮತ್ತು ಉಳಿದ 10 ಆಟಗಾರರಾಗ್ತಾರೆ. ಟೋಟಲ್ 11 ಇರ್ತಾರೆ. ಒಬ್ಬನಿಗೆ ರೆಡ್ ಕಾರ್ಡ್ ಕೊಟ್ಟ ತಕ್ಷಣ ಅವ್ನು ಹೊರಗೆ ಹೋಗ್ಲೇಬೇಕು. ಉಳಿದವ್ರು ಏನ್ 10 ಜನ ಇರ್ತಾರಲ್ಲ, ಉಳಿದವ್ರು 10 ಜನ ಆ ಪಂದ್ಯವನ್ನು ಕಂಟಿನ್ಯೂ ಮಾಡ್ಬೇಕಂತ ಇರುತ್ತೆ. ಈ ರೆಡ್ ಕಾರ್ಡ್ ಸಾಮಾನ್ಯವಾಗಿ ಅವತ್ತಿನ ಮಟ್ಟಿಗೆ ಕೂಡಿಸ್ತಾರೆ, ಇಲ್ಲ ನೆಕ್ಸ್ಟ್ ಒಂದು ಪಂದ್ಯದಲ್ಲಿ ಅವಕಾಶ ಇರೋದಿಲ್ಲ. ಅಥವಾ ಗಂಭೀರ ತಪ್ಪು ಮಾಡಿದಪ್ಪ ಅಂದ್ರೆ 2 ಅಥವಾ ಹೆಚ್ಚು ಪಂದ್ಯಗಳಿಗೆ ನಿಷೇಧ ವಿಧಿಸಬಹುದು. ಇದೇ ನ್ಯೂಸ್ ಇಲ್ಲಿ ಆಗಿರೋದು, ಈ ಬಾಲಾಗೋನ್ ಮೇಲೆ ಆಗಿದೆ. ಆದ್ರೆ ನಮ್ಮ ಟ್ರಂಪ್ ಅವ್ರು ಸುಮ್ಮನಿರೋದಿಲ್ಲಲ್ಲ, ಫೋನ್ ಮಾಡಿ ಎಲ್ಲರಿಗೂ ಅಲ್ಲೇ ಇನ್ಫ್ಲೂಯೆನ್ಸ್ ಮಾಡಿ ಅವರೆಲ್ಲ ಏರಿರುವಂತ ಅಮಾನತನ್ನು ತೆಗೆಸಿ ಹಾಕ್ಬಿಡ್ತಾನೆ. ಸೊ ದಿಸ್ ಇಸ್ ದ ಪವರ್ ಆಫ್ ಇನ್ಫ್ಲೂಯೆನ್ಸ್. ಸೊ ಐ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲೊಂದು ಸಣ್ಣ ನ್ಯೂಸ್ ಬಂದಿದೆ ನೋಡ್ರಿ, ಮಲ್ಲಳ್ಳಿ ಜಲಪಾತದಲ್ಲಿ ಸಿಲುಕಿದ್ದ ವಿದ್ಯಾರ್ಥಿಗಳ ರಕ್ಷಣೆ. ಸೊ ಮಲ್ಲಳ್ಳಿ ಜಲಪಾತ ಎಲ್ಲಿದೆ ಅಂತ ಅಷ್ಟೇ ನೆನಪಿರ್ಲಿ ನಿಮ್ಗೆ, ಇದು ಕೊಡಗು ಜಿಲ್ಲೆ. ಮಲ್ಲಳ್ಳಿ ಜಲಪಾತ ಮ್ಯಾಚ್ ದ ಫಾಲೋವಿಂಗ್ ಅಂತ ಬರುವಾಗ ಈ ರೀತಿ ಹೆಲ್ಪ್ ಆಗ್ತಾ ಇವೆ. ಮಲ್ಲಳ್ಳಿ ಜಲಪಾತ ಅನ್ನೋದು ಕೊಡಗು ಜಿಲ್ಲೆಯಲ್ಲಿ ಬರುತ್ತೆ, ಅಷ್ಟೇ ನೆನಪಿರ್ಲಿ. ಇಲ್ಲೊಂದು ಸಣ್ಣ ನ್ಯೂಸ್ ಬಂದಿದೆ, ಮೋಡ ಬಿತ್ತನೆ 11 ಗಂಟೆ 18 ನಿಮಿಷ ಹಾರಾಟ. ನಮ್ಮ ಆನಗಲ್ಲು ಮತ್ತು ಸವಣೂರಿನಲ್ಲಿ ಮೋಡ ಬಿತ್ತನೆ ಮಾಡ್ಯಾರಂತೆ. ಅದರದ ನ್ಯೂಸ್ ಇಲ್ಲಿ ಬಂದಿದೆ. ಜಸ್ಟ್ ಮೋಡ ಬಿತ್ತನೆ ಏನು ಅನ್ನೋದು ನಿಮ್ಗೆ ಸಣ್ಣ
ಕಾನ್ಸೆಪ್ಟ್ ಇರಲಿ. ಮೋಡ ಬಿತ್ತನೆ ಏನು ಅಂತಂದ್ರೆ, ಈಗಾಗಲೇ ಇರುವ ಸೂಕ್ತ ಮೋಡಗಳಲ್ಲಿ ಕೆಲವು ಕಣಗಳನ್ನು ರಾಸಾಯನಿಕಗಳನ್ನು ಸಿಂಪಡಿಸಿ ಮಳೆಯ ಸಿದ್ಧತೆಯನ್ನು ಹೆಚ್ಚಿಸುವ ಸಾಧನ. ಹೊಸ ಮೋಡಗಳನ್ನು ಇಲ್ಲಿ ಸೃಷ್ಟಿಸೋದಿಲ್ಲ, ಅಂದ್ರೆ ಇದ್ದಂತ ಹಳೆ ಮೋಡಗಳಿಗೆ ರಾಸಾಯನಿಕಗಳನ್ನು ಸಿಂಪಡಿಸ್ತಾರೆ. ಈ ರಾಸಾಯನಿಕಗಳನ್ನು ಸಿಂಪಡಿಸೋದ್ರಿಂದ ಅಲ್ಲಿರುವ ಮಳೆ ಹನಿಗಳು ದೊಡ್ಡದಾಗಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಬಳಸುವಂತ ರಾಸಾಯನಿಕಗಳು ಯಾವುವು ಅನ್ನೋದು ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ನೆನಪಿರ್ಬೇಕು. ನೋಡಿ, ಸಿಲ್ವರ್ ಅಯೋಡೈಡ್ ಬಳಸ್ತಾರೆ, ಆಮೇಲೆ ಸಿಲ್ವರ್ ಕ್ಲೋರೈಡ್ ಅಂದ್ರೆ ನಮ್ದು ಉಪ್ಪು, ಆಮೇಲೆ ಡ್ರೈ ಐಸ್ ಘನ ಕಾರ್ಬನ್ ಡೈಆಕ್ಸೈಡ್ ಇದನ್ನು ಕೂಡ ಬಳಸ್ತಾರೆ. ಆಮೇಲೆ ಪೊಟ್ಯಾಸಿಯಂ ಅಯೋಡೈಡ್, ಸಿಲ್ವರ್ ಅಯೋಡೈಡ್, ಪೊಟ್ಯಾಸಿಯಂ ಅಯೋಡೈಡ್ ಮತ್ತು ಸೋಡಿಯಂ ಕ್ಲೋರೈಡ್ ಅಂದ್ರೆ NaCl ನಮ್ಮ ಸಾಮಾನ್ಯ ಉಪ್ಪು, ಆಮೇಲೆ ಡ್ರೈ ಐಸ್ ಈ ಘನ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸ್ತಾರೆ. ಹೆಂಗ್ ಮಾಡ್ತಾರಪ್ಪ ಅಂತಂದ್ರೆ, ವಿಮಾನ ಅಥವಾ ರಾಕೆಟ್ ಮೂಲಕ ಸೂಕ್ತ ಮೋಡಗಳಲ್ಲಿ ಈ ಕಣಗಳನ್ನು ಸಿಂಪಡಿಸುತ್ತಾರೆ. ಸೊ ದಿಸ್ ಇಸ್ ದ ಮ್ಯಾಟರ್. UPSC ಪ್ರಿಲಿಮ್ಸ್ 2025 ಅಂದ್ರೆ ಹೋದ ವರ್ಷದಲ್ಲಿ ಒಂದು ಪ್ರಶ್ನೆ ಬಂದಿದೆ. ಈ ಕ್ಲೌಡ್ ಸೀಡಿಂಗ್ ಅಂದ್ರೆ ಈ ಮೋಡ ಬಿತ್ತನೆ. ಈ ರೀತಿ ಇದೆ ನೋಡಿ ಕ್ವಶನ್. ಆರ್ಟಿಫಿಷಿಯಲ್ ವೇ ಆಫ್ ಕಾಸಿಂಗ್ ರೈನ್ಫಾಲ್ ಟು ರೆಡ್ಯೂಸ್ ಏರ್ ಪೊಲ್ಯೂಷನ್ ಮೇಕ್ಸ್ ಯೂಸ್ ಆಫ್ ಅಂತಂದ್ರೆ, ಈ ಆರ್ಟಿಫಿಷಿಯಲ್ ರೇನ್ ಇದೆಯಲ್ಲ, ಈ ಕೃತಕ ಮಳೆ, ಇದು ನೈಸರ್ಗಿಕವಾಗಿ ಬರೋದಿಲ್ಲ, ಕೃತಕವಾಗಿ ಮಳೆ ತರಿಸ್ತಾರೆ. ಈ ಕೃತಕವಾಗಿ ಮಳೆ ತರಿಸ್ಲಿಕ್ಕೆ, ಈ ಮಳೆ ತರಿಸೋದು ಏನಾಗುತ್ತೆ, ಮಳೆ ಬಂದಾಗ ಆ ಪೊಲ್ಯೂಷನ್ ಇದೆಯಲ್ಲ, ಏರ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಹಂಗಾಗಿ ಕೃತಕವಾಗಿ ಮಳೆ ತರಿಸ್ತಾ ಇದ್ದಾರೆ. ಆ ಮಳೆ ತರಿಸ್ಲಿಕ್ಕೆ ಏನನ್ನ ಯೂಸ್ ಮಾಡ್ತಾರೆ ಅಂತ ಕ್ವಶನ್ ಇದೆ. ಸೊ ಇಲ್ಲಿ ಆನ್ಸರ್ ಏನಿದೆ ನೋಡಿ, ರಾಂಗ್ ಆನ್ಸರ್ ನಾನು ಇಲ್ಲಿ ಹಾಕಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ನಿಮ್ಗೂ ಕನ್ಫ್ಯೂಸ್ ಕೂಡ ಆಗುತ್ತೆ ರಾಂಗ್ ಆನ್ಸರ್ ಓದೋದ್ರಿಂದ. ಸೊ ಕರೆಕ್ಟ್ ಆನ್ಸರ್ ಹಾಕಿದ್ದೇನೆ, ಸಿಲ್ವರ್ ಅಯೋಡೈಡ್ ಮತ್ತು ಪೊಟ್ಯಾಸಿಯಂ ಅಯೋಡೈಡ್ ಇದನ್ನ ಬಳಸ್ತಾರೆ. ಈ ಪ್ರಶ್ನೆ ಯಾಕೆ ಬಂದಿತ್ತು ಅಂತಂದ್ರೆ ನೋಡಿ, ದೆಹಲಿಯಲ್ಲಿ ಚಳಿಗಾಲದ ಅವಧಿಯಲ್ಲಿ ವಾಯು ಮಾಲಿನ್ಯ ಮತ್ತು ಸ್ಮಾಗ್ ನಿಯಂತ್ರಿಸಲು ಕೃತಕ ಮಳೆ ಬಳಸುವ ಸರ್ಕಾರದ ಯೋಜನೆಗಳ ಹಿನ್ನೆಲೆಯಲ್ಲಿ ಈ ಪ್ರಚಲಿತ ವಿದ್ಯಮಾನಗಳ ಕರೆಂಟ್ ಅಫೇರ್ಸ್ ಪ್ರಶ್ನೆಯನ್ನು ಕೇಳಲಾಗಿತ್ತು. ನೋಡಿ ಕರೆಂಟ್ ಅಫೇರ್ಸ್ ಹೆಂಗ್ ಬರ್ತವೆ, ಅಲ್ಲಿ ಪೇಪರ್ ಅಲ್ಲಿ ಬಂದಿರ್ತವೆ ನ್ಯೂಸ್, ಅದನ್ನೇ ಅವು ಕರೆಂಟ್ ಅಫೇರ್ಸ್, ಅದ್ರ ಮೇಲೆನೆ ಕ್ವಶನ್ಸ್ ಫ್ರೇಮ್ ಆಗ್ತಾ ಇರ್ತವೆ. ಸೊ ನಾನು ನೆಕ್ಸ್ಟ್ ನ್ಯೂಸ್ಗೆ ಹೋಗ್ತಾ ಇದ್ದೇನೆ. ಇಲ್ಲೊಂದು ನ್ಯೂಸ್ ಇದೆ ನೋಡ್ರಿ, ಇಲ್ಲಿದೆ ಲಾಸ್ಟ್. ಕಲ್ಲು ಕ್ವಾರಿ ದುರಂತ ವರದಿ ಕೇಳಿದ NHRC, ನ್ಯಾಷನಲ್ ವುಮನ್ ರೈಟ್ಸ್ ಕಮಿಷನ್. NHRC ಅಂತಂದ್ರೆ ಇಲ್ಲಿ ನೋಡ್ರಿ, ಮೊನ್ನೆ ನೀವು ನೋಡಿದ್ರಿ ಕಲ್ಲು ಕ್ವಾರಿ ದುರಂತ ಆಗಿ ಒಂದಿಷ್ಟು ಜನ ಸತ್ತೋದ್ರು, ಸುಮಾರು 7 ಜನ ಏನು ಸತ್ತೋದ್ರು. ಸೊ ನಾನು ಪದೇ ಹೇಳ್ತಾ ಇರ್ತೇನೆ, ಎಷ್ಟೋ ಘಟನೆಗಳಾಗಿ ದಿನನಿತ್ಯ ನಾವು ಸಾವು ನೋವುಗಳನ್ನು ನೋಡ್ತಾನೆ ಇರ್ತೇವೆ, ಜನ ಸಾಯ್ತಾನೆ ಇರ್ತದೆ, ಘಟನೆಗಳು ಏನೇನೋ ಆಗ್ತಾ ಇರ್ತವೆ. ಸೊ ನಮಗೂ ಒಂದ್ ದಿವಸ ಸಾವಿದೆ, ಆದ್ರೂ ಇಲ್ಲಿವರೆಗೂ ನಾವು ಬದುಕಿದ್ದೇವೆ, ಇನ್ನೂ ಉಸಿರಾಡ್ತಿದ್ದೇವೆ ಅನ್ನೋದು ನಮ್ದೊಂದು ಸಾಧನೆ ಆಗಿರುತ್ತೆ. ಬದುಕಿರೋದೇ ಒಂದು ದೊಡ್ಡ ಸಾಧನೆ ಈ ಭೂಮಿ ಮೇಲೆ. ಸೊ ಹಂಗಿರುವಾಗ ನಮ್ಗೆ ಇಲ್ಲಿ NHRC ಬಂದಿದೆ ನೋಡಿ, NHRC ಬಂದಿದೆ. NHRC ಬಗ್ಗೆ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡ್ಲೇಬೇಕಾಗುತ್ತೆ. ಇಲ್ಲಿ ನೋಡಿ, ಇದು NHRC ಇದ್ದು ಸಿಂಬಲ್. ಇದ್ರಲ್ಲಿ ಏನ್ ಬರ್ದಿದೆ ಅಂದ್ರೆ ಸರ್ವೇ ಬಹುಂತು ಸುಖಿನ ಅಂತ ಬರ್ದಿದೆ, ಸರ್ವೇ ಬಹುಂತು ಸುಖಿನ. ಈ NHRC ಅಂದ್ರೆ ನ್ಯಾಷನಲ್ ವುಮನ್ ರೈಟ್ಸ್ ಕಮಿಷನ್, ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಇದು ಸ್ಥಾಪನೆ ಯಾವಾಗ ಆಗುತ್ತೆ ಅಂತಂದ್ರೆ ಅಕ್ಟೋಬರ್ 12, 1993. ಇದು ಯಾವ ಕಾಯ್ದೆ ಅನುಗುಣವಾಗಿ ಇದನ್ನ ಸ್ಥಾಪನೆ ಮಾಡ್ತಾರೋ ಅಂತಂದ್ರೆ ಮಾನವ ಹಕ್ಕುಗಳ ಸಂರಕ್ಷಣಾ ಆಯೋಗ 1993 ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಆಕ್ಟ್ ಮುಖಾಂತರ ಇದನ್ನ ತರ್ತಾರೆ. ಇದರ HQ ಎಲ್ಲಿದೆ, ಪ್ರಧಾನ ಕಚೇರಿ ಅಂತಂದ್ರೆ ನವದೆಹಲಿಯಲ್ಲಿದೆ. ಇದು ಸ್ವರೂಪ ಎಂತದ್ದು, ಶಾಸನಬದ್ಧ ಸ್ಟ್ಯಾಟ್ಯೂಟರಿ ಬಾಡಿ. ಅಂದ್ರೆ ಈ ನ್ಯಾಷನಲ್ ವುಮನ್ ರೈಟ್ಸ್ ಕಮಿಷನ್ ಉಲ್ಲೇಖ ಭಾರತ ಸಂವಿಧಾನದಲ್ಲಿ ಇಲ್ಲ. ಭಾರತ ಸಂವಿಧಾನದಲ್ಲಿ ಇದ್ದಿದ್ರೆ ಅದನ್ನ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನಾತ್ಮಕ ಸಂಸ್ಥೆ ಅಂತ ಹೇಳ್ತಾ ಇದ್ರು. ಇದನ್ನ ನಮ್ಮ ಪಾರ್ಲಿಮೆಂಟ್ ಒಂದು ಕಾಯ್ದೆ ತರುತ್ತೆ, ಕಾಯ್ದೆ ಮುಖಾಂತರ ಇದನ್ನ ಓಪನ್ ಮಾಡಿರೋದ್ರಿಂದ ಇದನ್ನ ಸ್ಟ್ಯಾಟ್ಯೂಟರಿ ಬಾಡಿ, ಶಾಸನಬದ್ಧ ಸಂಸ್ಥೆ ಅಂತ ಹೇಳ್ತಾರೆ. ಇದರ ಅಧ್ಯಕ್ಷರಾಗಿ ಪ್ರೆಸೆಂಟ್ ಯಾರಿದ್ದಾರೆ ಅಂತಂದ್ರೆ ನೋಡಿ, ಜಸ್ಟಿಸ್ ವಿ ರಾಮಸುಬ್ರಹ್ಮಣ್ಯಂ ಇದ್ರ ಪ್ರೆಸೆಂಟ್ ಅಧ್ಯಕ್ಷರಿದ್ದಾರೆ. ಈ ಅಧ್ಯಕ್ಷರನ್ನು ಯಾರು ನೇಮಕ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ನೋಡಿ, ರಾಷ್ಟ್ರಪತಿಯವರು ಸುಮ್ನೆ ಯಾರನ್ನ ಬೇಕಾದ್ರೂ ಅವ್ರು ನೇಮಕ ಮಾಡ್ಲಿಕ್ಕೆ ಬರಲ್ಲ. ಯಾವುದೇ ಒಂದು ನೇಮಕ ಆಗ್ಬೇಕಂದ್ರೆ ಅದಕ್ಕೊಂದು ಕಮಿಟಿ ಇರುತ್ತೆ, ಸೆಲೆಕ್ಷನ್ ಕಮಿಟಿ ಇರುತ್ತೆ, ಅಥವಾ ಪ್ರಧಾನಮಂತ್ರಿ ಮತ್ತು ಸಲಹಾ ಮಂಡಳಿ ಒಂದು ರಾಷ್ಟ್ರಪತಿಯವ್ರಿಗೆ ಇಂಥವ್ರನ್ನ ನೇಮಕ ಮಾಡಿ ಅಂತ ಸಲಹೆ ಮಾಡ್ತಾರೆ. ಅವಾಗ ಮಾತ್ರ ರಾಷ್ಟ್ರಪತಿಯವರು ಈ ಪ್ರಧಾನಮಂತ್ರಿ ಮತ್ತು ಸಲಹಾ ಮಂಡಳಿ ನೇಮಕ ಮೇರೆಗೆ ಇವರನ್ನ ನೇಮಕ ಮಾಡ್ತಾರೆ. ಸೊ ಇವ್ರ ಮುಖ್ಯ ಕಾರ್ಯ ಏನಪ್ಪಾ ಅಂತಂದ್ರೆ NHRC ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರಕರಣಗಳ ತನಿಖೆ ಮಾಡುತ್ತೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಶಿಫಾರಸು ಮಾಡುತ್ತೆ, ಜೈಲು ಹಾಗೂ ಬಂಧನ ಕೇಂದ್ರಗಳ ಪರಿಶೀಲನೆ. ನೋಡಿ, ಮನುಷ್ಯ ತಪ್ಪು ಮಾಡಿರ್ತಾನೆ, ಅವನು ಕ್ರೈಮ್ ಮಾಡಿರ್ತಾನೆ, ಅವನನ್ನು ತಪ್ಪಿಸ್ತತ್ತ ಅಂತೇಳಿ ಜೈಲಲ್ಲಿ ಹಾಕಿರ್ತಾರೆ. ಜೈಲಲ್ಲಿ ಹಾಕಿದ್ರು ಕೂಡ ಅಲ್ಲಿ ಏನಾದ್ರು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆಯಾ ಇಲ್ಲ, ಆ ಖೈದಿಯನ್ನು ಕಾನೂನುಗಳ ಪ್ರಕಾರ ನೋಡ್ಕೊಳ್ತಿದಾರಾ ಇಲ್ಲ ಅನ್ನೋದು ಕೂಡ ಇದು ಪರಿಶೀಲನೆ ಮಾಡುತ್ತೆ ನಮ್ಮ ನ್ಯಾಷನಲ್ ವುಮನ್ ರೈಟ್ಸ್ ಕಮಿಷನ್. ಹಂಗಾಗಿ ಇದನ್ನು ಮಾನವ ಹಕ್ಕುಗಳ ಕಾವಲು ನಾಯಿ ಅಂತ ಕರೀತಾರೆ. ಸೊ ಮಾನವ ಹಕ್ಕುಗಳ ಕುರಿತು
ಜಾಗೃತಿ ಮೂಡಿಸುತ್ತದೆ. UPSC ಪ್ರಿಲಿಮ್ಸ್ 2012ರಲ್ಲಿ ಒಂದು ಕ್ವಶನ್ ಬಂದಿತ್ತು ನ್ಯಾಷನಲ್ ವುಮನ್ ರೈಟ್ಸ್ ಕಮಿಷನ್ ಮೇಲೆ. ನೋಡಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕ್ವಶನ್ ಇದೆ. ಕ್ವಶನ್ ಸ್ಟೇಟ್ಮೆಂಟ್ ಒಂದಿದೆ ನೋಡಿ, ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಆಗಿರಬೇಕು ಅಂತ ಸ್ಟೇಟ್ಮೆಂಟ್ ಇದೆ. ಎರಡನೇದು NHRC ಒಂದು ಶಾಸನಬದ್ಧ ಸಂಸ್ಥೆ. ಇದಂತೂ ನಾವು ಈಗಾಗಲೇ ಓದಿದ್ವಿ, ಇದು ಸಂವಿಧಾನಾತ್ಮಕ ಅಲ್ಲ, ಶಾಸನಬದ್ಧ ಅಂತ. ಸೊ ಉತ್ತರ 2 ಮಾತ್ರ. ಯಾಕೆ 2 ಮಾತ್ರ ಅಂತಂದ್ರೆ ಇಲ್ಲಿ ನೋಡಿ, ಪ್ರಸ್ತುತ ಕಾಯ್ದೆಯ ಪ್ರಕಾರ ಅಧ್ಯಕ್ಷರಾಗಲು ಭಾರತದ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿರುವುದು ಕಡ್ಡಾಯ ಅಲ್ಲ. 2019 ಅಲ್ಲಿ ಒಂದು ತಿದ್ದುಪಡಿ ಮಾಡಿ ಏನ್ ತಿದ್ದುಪಡಿ ಮಾಡ್ತಾರೆ ಅಂತಂದ್ರೆ, ಹೊಸ ನಿಯಮ ಏನ್ ಮಾಡ್ತಾರೆ ಅಂದ್ರೆ, ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಅಥವಾ ಸುಪ್ರೀಂ ಕೋರ್ಟ್ ನ ಯಾವುದೇ ನಿವೃತ್ತ ನ್ಯಾಯಾಧೀಶರು ಅಧ್ಯಕ್ಷರಾಗಬಹುದು. ಅಂದ್ರೆ ಮೊದಲು ಹಳೆ ನಿಯಮ ಏನಿತ್ತಂದ್ರೆ ಕೇವಲ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಅಷ್ಟೇ ಆಗ್ಬೇಕಂತ ಇತ್ತು. ಆದ್ರೆ ಅದನ್ನ ತಿದ್ದುಪಡಿ 2019 ಅಲ್ಲಿ ಮಾಡಿ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ನ ಯಾವುದೇ ನಿವೃತ್ತ ನ್ಯಾಯಾಧೀಶರು ಅಧ್ಯಕ್ಷರಾಗಲು ಅರ್ಹರು ಅಂತ ಹೇಳಿ ಒಂದು 2019ರಲ್ಲಿ ತಿದ್ದುಪಡಿ ಮಾಡ್ತಾರೆ. ಹಾಗಾದ್ರೆ ಈ ಕ್ವಶನ್ ನೋಡಿ 2012 ಅಲ್ಲಿ ಕೇಳಿರೋದ್ರಿಂದ ಆಗಿನ ಟೈಮ್ ಅಲ್ಲಿ ಇವೆರಡೂ ಕೂಡ ಸರಿ ಇದ್ವು, ಇವೆರಡು ಹೇಳಿಕೆಗಳು ಸರಿ ಇದ್ವು. ಆದ್ರೆ ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡಿದಾಗ ಈ ಹೇಳಿಕೆ ಒಂದು ತಪ್ಪಾಗುತ್ತೆ. ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಆಗಿರಬೇಕು ಅನ್ನೋದು ತಪ್ಪಾಗುತ್ತೆ. ಸೊ ಇವ್ರದ್ದು ಅಧಿಕಾರಾವಧಿ ನೆನಪಿರ್ಲಿ, ಅಧಿಕಾರಾವಧಿ 5 ವರ್ಷ ಇತ್ತು ಹಿಂದ್ಗಡೆ, ಈಗ 3 ವರ್ಷ ಮಾಡಿದ್ದಾರೆ. 2019 ಅಲ್ಲಿ ಏನ್ ತಿದ್ದುಪಡಿ ಮಾಡಿದ್ರಲ್ಲ ಅವಾಗ 3 ವರ್ಷ ಮಾಡಿದ್ದಾರೆ. ಸೊ ನೆನಪಿರ್ಲಿ, 3 ವರ್ಷ ಅಥವಾ 70 ವರ್ಷ. ಅಂದ್ರೆ 3 ವರ್ಷ ಅಧಿಕಾರಾವಧಿ ಇದೆ, 70 ವರ್ಷ ವಯಸ್ಸಾಗುವವರೆಗೂ ಕೂಡ ಇವರು ಅಧಿಕಾರದಲ್ಲಿ ಇರಬಹುದು. ಈ ಎರಡರಲ್ಲಿ ಮೊದಲು ಯಾವ್ದಾಗುತ್ತೋ ಅವಾಗ ಅವರು ರಿಟೈರ್ಡ್ ಆಗ್ತಾರೆ. ಆಮೇಲೆ ಇವ್ರದ್ದು ಮರು ನೇಮಕತೆ ನೋಡಿ, ಅಧ್ಯಕ್ಷರು ಮತ್ತು ಸದಸ್ಯರನ್ನು ಮರು ನೇಮಕಗೊಳ್ಳಲು ಅರ್ಹರಿದ್ದಾರೆ. ಅಂದ್ರೆ ಇವರು ಮರು ನೇಮಕ ಆಗ್ಬಹುದು. ಅಂದ್ರೆ ನಾನು ಮೊನ್ನೆ ಪೇಪರ್ ಅಲ್ಲಿ ಬಂದಿತ್ತು, ಲೋಕ್ಪಾಲ್ ಹೇಳುವಾಗ ಲೋಕ್ಪಾಲ್ ಅವರು ಮರು ನೇಮಕತೆ ಆಗೋದಿಲ್ಲ ಅಂತ ಹೇಳಿದ್ದೆ. ಇಲ್ಲಿ ನೋಡಿ ಇವ್ರು ಆಗ್ತಾರೆ, NHRC ಪ್ರೆಸಿಡೆಂಟ್ ಮತ್ತು ಸದಸ್ಯರು ಮತ್ತು ಮರು ನೇಮಕ ಆಗ್ಬಹುದು. ಈ ಮಾನವ ಹಕ್ಕುಗಳು ಅಂತ ಬಂದಾಗ ಒಂದ್ ನೆನಪಿರ್ಲಿ, ಡಿಸೆಂಬರ್ 10ನೇ ತಾರೀಕು ನಾವು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಅಂತ ನಾವು ಆಚರಣೆ ಮಾಡ್ತೇವೆ. ಯಾಕೆ ಆಚರಣೆ ಮಾಡ್ತೇವೆ ಅಂದ್ರೆ 1948 ಅಲ್ಲಿ ನಮ್ಮ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಡಿಕ್ಲೇರ್ ಮಾಡಿದೆ ಡಿಸೆಂಬರ್ 10ನ್ನ ಮಾನವ ಹಕ್ಕುಗಳ ದಿನ ಅಂತ ಹೇಳಿ ನಾವು ಆಚರಣೆ ಮಾಡಬೇಕು ಅಂತ. ನೋಡಿ, ಮಾನವ ಹಕ್ಕುಗಳು ನಮ್ಮ ಸಂವಿಧಾನದಲ್ಲಿ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳು ಬರುತ್ತೆ, ಮತ್ತೆ 4ನೇ ಭಾಗದಲ್ಲಿ DPSP ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬರುತ್ತೆ. ಇದರಲ್ಲಿ ಸಿಕ್ಕಾಪಟ್ಟೆ ನಮ್ಮ ಹಕ್ಕುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆ ಹಕ್ಕುಗಳು ಉಲ್ಲಂಘನೆ ಆಗ್ಬಾರ್ದು ಅಂತಂದ್ರೆ ನಮ್ಮ ಈ ನ್ಯಾಷನಲ್ ವುಮನ್ ರೈಟ್ಸ್ ಕಮಿಷನ್ ಪಾತ್ರ ದೊಡ್ಡದಿರುತ್ತೆ. ಸೊ ನಾನು ನೆಕ್ಸ್ಟ್ ನ್ಯೂಸ್ಗೆ ಹೋಗ್ತಾ ಇದ್ದೇನೆ, ಟೈಮ್ ವೇಸ್ಟ್ ಆಗುತ್ತೆ ಒಂದೇ ನ್ಯೂಸ್ ಹೇಳ್ತಾ ಇದ್ರೆ. ಸೊ ಇಲ್ಲಿ ಒಂದು ನ್ಯೂಸ್ ಬಂದಿದೆ ನೋಡಿ, ರಾಜ್ಯಸಭೆ 3/2 ಬಲದತ್ತ NDA ಅಂತ ಬಂದಿದೆ. ಇದೇನೇ ಇರ್ಲಿ, ನಾವು ಜಸ್ಟ್ ರಾಜ್ಯಸಭೆ ಅಂತ ಬಂದಿರೋದ್ರಿಂದ, ರಾಜ್ಯಸಭೆ ಸಂವಿಧಾನದಲ್ಲಿ ಉಲ್ಲೇಖವಾಗಿರೋದ್ರಿಂದ ರಾಜ್ಯಸಭೆಗೆ ಬಗ್ಗೆ ಒಂದು 2-3 ಪಾಯಿಂಟ್ ಅನ್ನು ನಾವು ಬೇಸಿಕ್ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ರಾಜ್ಯಸಭೆ ಭಾರತದ ಸಂಸತ್ತಿನ ಮೇಲ್ಮನೆ, ಅಪ್ಪರ್ ಹೌಸ್ ಅಂತ ಕರೀತಾರೆ. ಆಮೇಲೆ ಸಂವಿಧಾನದ 80ನೇ ವಿಧಿ ರಾಜ್ಯಸಭೆಗೆ ಸಂಬಂಧಿಸಿದೆ. ಗರಿಷ್ಠ ಸಂಖ್ಯೆ ಸದಸ್ಯರು ಎಷ್ಟು? 250. ನೋಡಿ, 250 ಮ್ಯಾಕ್ಸಿಮಮ್. 250 238 ಜನ ಎಲ್ಲಿಂದ? ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಚುನಾಯಿತರಾಗುತ್ತಾರೆ. ಆಮೇಲೆ ಉಳಿದ 12 ಜನಗಳನ್ನ ರಾಷ್ಟ್ರಪತಿಯವರು ಕಲೆ ಇರ್ಬೋದು, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿದವರನ್ನ ಗುರುತಿಸಿ ನಮ್ಮ ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ? ನಾಮನಿರ್ದೇಶನ ಮಾಡುತ್ತಾರೆ. ಇದೊಂದು ಶಾಶ್ವತ ಸದನ, ಪರ್ಮನೆಂಟ್ ಹೌಸ್ ನೋಡಿ, ಎಂದಿಗೂ ವಿಸರ್ಜನೆ ಆಗುವುದಿಲ್ಲ. ವೆರಿ ಇಂಪಾರ್ಟೆಂಟ್. ನಮ್ದು ಲೋಕಸಭೆ ಏನಾಗುತ್ತೆ, 5 ವರ್ಷ ಟೆನ್ಯೂರ್ ಇರುತ್ತೆ. ನೆಕ್ಸ್ಟ್ ಎಲೆಕ್ಷನ್ ಟೈಮ್ ಅಲ್ಲಿ ಏನಾಗುತ್ತೆ, ವಿಸರ್ಜನೆ ಆಗ್ಬಿಡುತ್ತೆ. ಮತ್ತೆ ಎಲೆಕ್ಷನ್ ಮುಗಿದು ಗೆದ್ದಂತವ್ರು ಮತ್ತು ಪಾರ್ಟಿ ಪ್ರಿಪೇರ್ ಮಾಡಿರೋದ್ರಿಂದ ಮತ್ತೆ ಲೋಕಸಭೆ ಅಸ್ತಿತ್ವಕ್ಕೆ ಬರುತ್ತೆ. ಆದ್ರೆ ಶಾಶ್ವತ ಸದನ ಯಾವುದು ಅಂತಂದ್ರೆ ನಮ್ಮ ರಾಜ್ಯಸಭೆ, ಇದು ವಿಸರ್ಜನೆ ಆಗೋದಿಲ್ಲ. ಆಮೇಲೆ ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು, ಅಂದ್ರೆ 2 ವರ್ಷಕ್ಕೊಮ್ಮೆ 1/3 ಅಂದ್ರೆ 3 ಜನ ಇದ್ರೆ ಅದ್ರಾಗ ಒಬ್ನು ಅಂತ ಅರ್ಥ. ಅಂದ್ರೆ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ರಿಟೈರ್ಡ್ ಆಗ್ತಾನೆ ಇರ್ತಾರೆ. ಒಬ್ಬ ಸದಸ್ಯ ಒಮ್ಮೆ ರಾಜ್ಯಸಭೆಗೆ ನೇಮಕ ಆದ್ರೆ ಅವ್ರ ಅಧಿಕಾರಾವಧಿ ಎಷ್ಟಿರುತ್ತೆ ಅಂದ್ರೆ 6 ವರ್ಷ. ನೋಡಿ, 6 ವರ್ಷ ಇರುತ್ತೆ. ಸಭಾಪತಿ ಯಾರಾಗಿರ್ತಾರೆ ಅಂದ್ರೆ ಭಾರತದ ಉಪರಾಷ್ಟ್ರಪತಿಯವರು ಇದರ ಸಭಾಪತಿ ಆಗಿರ್ತಾರೆ. ಈಗ ಉಪರಾಷ್ಟ್ರಪತಿಯವರು ಯಾರಿದ್ದಾರೆ ಅಂದ್ರೆ ನಮ್ಮ CP ರಾಧಾಕೃಷ್ಣನ್ ಇದ್ದಾರೆ. CP ರಾಧಾಕೃಷ್ಣನ್ ಇವರು ಉಪರಾಷ್ಟ್ರಪತಿ ಇದ್ದಾರೆ.
ನೆಕ್ಸ್ಟ್ ಉಪಸಭಾಪತಿ ನೋಡಿ ಡೆಪ್ಯೂಟಿ ಚೇರ್ಮನ್ ಇರ್ತಾರೆ ರಾಜ್ಯಸಭೆಗೆ ಒಂದು, ಅಂದ್ರೆ ರಾಜ್ಯಸಭೆ ಡೆಪ್ಯೂಟಿ ಚೇರ್ಮನ್ ಅನ್ನ ರಾಜ್ಯಸಭೆ ಸದಸ್ಯರಿಂದಲೇ ಒಬ್ರು ಆಯ್ಕೆ ಮಾಡ್ತಾರೆ. ಪ್ರೆಸೆಂಟ್ ಯಾರಿದ್ದಾರೆ ಅಂದ್ರೆ ಹರಿವಂಶ್ ಸಿಂಗ್ ಇದಾರೆ ನೋಡಿ, ಹರಿವಂಶ್ ಸಿಂಗ್ ಇವರು ಪ್ರೆಸೆಂಟ್ ಇದ್ದಾರೆ. ನೆಕ್ಸ್ಟ್ ರಾಜ್ಯಸಭೆಗೆ ಆಯ್ಕೆ ಆಗ್ಬೇಕಾದ್ರೆ ಕನಿಷ್ಠ ವಯಸ್ಸು 30 ವರ್ಷ ಆಗಿರ್ಬೇಕು ನೋಡಿ, ಇದು ಮಿನಿಮಮ್ ಏಜ್ 30 ಇಯರ್ಸ್ ಆಗ್ಲೇಬೇಕು. ಆಮೇಲೆ UPSC ಸಿವಿಲ್ ಸರ್ವಿಸಸ್ ಪ್ರಿಲಿಮ್ಸ್ ಎಕ್ಸಾಮ್ 2015 ಅಲ್ಲಿ ರಾಜ್ಯಸಭೆ ಕುರಿತಾದ ಒಂದು ಕ್ವಶನ್ ಬಂದಿತ್ತು. ಆ ಕ್ವಶನ್ ಈ ರೀತಿ ಇದೆ ನೋಡಿ. ಪ್ರಶ್ನೆ ಏನಿತ್ತು, ರಾಜ್ಯಸಭೆಯ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇತ್ತು. ಹೇಳಿಕೆಗಳು ಏನ್ ಕೊಟ್ಟಿದ್ರು, ಒಂದೇ ಹೇಳಿಕೆ ಈ ರೀತಿ ಇತ್ತು, ರಾಜ್ಯಸಭೆಯು ಶಾಶ್ವತ ಸದನವಾಗಿದೆ. ಆಮೇಲೆ ರಾಜ್ಯಸಭೆಯನ್ನು ವಿಸರ್ಜಿಸಬಹುದು ನೋಡಿ, ಎರಡೇ ಹೇಳಿಕೆ ಕೊಟ್ಟಿದ್ರು. ಎರಡೇ ಹೇಳಿಕೆ ಕೊಟ್ಟು ಆಪ್ಷನ್ಸ್ ಕೊಟ್ಟಿದ್ರು. ಉತ್ತರ ಇಲ್ಲಿ ಏನು ಅಂತಂದ್ರೆ ಸರಿಯಾದ ಉತ್ತರ ಒಂದು ಮಾತ್ರ, ಯಾಕಂದ್ರೆ ರಾಜ್ಯಸಭೆ ಶಾಶ್ವತ ಸದನ, ಇದನ್ನು ವಿಸರ್ಜಿಸುವುದಿಲ್ಲ. ಇಲ್ಲಿ ಎರಡನೇ ಹೇಳಿಕೆ ಏನಿತ್ತು, ರಾಜ್ಯಸಭೆಯನ್ನು ವಿಸರ್ಜಿಸಬಹುದು ಅಂತ ಇತ್ತು, ಹಂಗಾಗಿ ವಿಸರ್ಜಿಸಲಿಕ್ಕೆ ಆಗಲ್ಲ, ಇದು ಶಾಶ್ವತ ಪರ್ಮನೆಂಟ್ ಹೌಸ್ ಇರೋದ್ರಿಂದ ಈ ಎರಡನೇ ಹೇಳಿಕೆ ತಪ್ಪಾಗುತ್ತೆ, ಒಂದನೇ ಹೇಳಿಕೆ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ರಾಜ್ಯಸಭೆ ಶಾಶ್ವತ ಸದನ, ಅದನ್ನು ವಿಸರ್ಜಿಸಲಾಗುವುದಿಲ್ಲ. ಸೊ ನಾನು ನೆಕ್ಸ್ಟ್ ನ್ಯೂಸ್ಗೆ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ನ್ಯೂಸ್ ಏನಿದೆ ಇಲ್ಲಿ ನೋಡಿ, ಇಲ್ಲೊಂದು ನ್ಯೂಸ್ ಬಂದಿದೆ ನೋಡಿ. 11ಕ್ಕೆ ಮಹೇಂದ್ರಗಿರಿ ನೌಕಾಪಡೆಗೆ, 11ಕ್ಕೆ ಮಹೇಂದ್ರಗಿರಿ ನೌಕಾಪಡೆಗೆ ಅಂತ ನ್ಯೂಸ್ ಬಂದಿದೆ. ಇದೆ ನೋಡಿ, ಇಲ್ಲಿದೆ ನೋಡಿ, ಇದು ಮಹೇಂದ್ರಗಿರಿ ಯುದ್ಧ ನೌಕೆ, ಇದು ಮಹೇಂದ್ರಗಿರಿ ಯುದ್ಧ ನೌಕೆ 11ನೇ ತಾರೀಕು ನಮ್ಮ ವಿಶಾಖಪಟ್ಟಣದಲ್ಲಿ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ನೌಕಾಪಡೆಗೆ ಸೇರುತ್ತೆ ಅಂತ ಇದೆ 11ನೇ ತಾರೀಕು. ಹೀಗಿರುವಾಗ INS ಮಹೇಂದ್ರಗಿರಿ ಬಗ್ಗೆ ಒಂದು 2-3 ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಪೇಪರ್ ಅಲ್ಲಿ ಬಂದಿದೆ, ಅಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೋಡಿ, INS ಮಹೇಂದ್ರಗಿರಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗುವ 11ನೇ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಆಗಿದೆ. ಎಲ್ಲಿ ಸೇರ್ತಾ ಇದೆ, ವಿಶಾಖಪಟ್ಟಣದಲ್ಲಿ. ಆಮೇಲೆ ಇದನ್ನ ಪ್ರಾಜೆಕ್ಟ್ 17A ಅಡಿಯಲ್ಲಿ ನಿರ್ಮಿಸಲಾಗಿದೆ. ಯಾರು ನಿರ್ಮಿಸಿದಾರಪ್ಪ ಅಂತಂದ್ರೆ ಮಜಗಾನ್ ಡಾಕ್ ಶಿಪ್ ಯಾರ್ಡ್ಸ್ ಲಿಮಿಟೆಡ್, ಮುಂಬೈಯಿಂದ ಇದು ನಿರ್ಮಾಣ ಆಗಿದೆ. ಇದು ಆತ್ಮನಿರ್ಭರ್ ಭಾರತ ಯೋಜನೆಗೆ ಮಹತ್ವದ ಮೈಲುಗಲ್ಲು. ಯಾಕಂತಂದ್ರೆ 75% ಏನಿದೆ ಇದನ್ನ ನಿರ್ಮಾಣ ಮಾಡ್ಲಿಕ್ಕೆ 75% ಅಂಶಗಳನ್ನು ನಮ್ಮ ಭಾರತದಲ್ಲೇ ಸಿಗುವಂತ ವಸ್ತುಗಳಿಂದ ಮಾಡಿರೋದ್ರಿಂದ ಇದನ್ನ ಆತ್ಮನಿರ್ಭರ್ ಭಾರತನಿಗೆ ಇದು ಮಹತ್ವದ ಮೈಲುಗಲ್ಲಾಗಿದೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಪ್ರಾಜೆಕ್ಟ್ 17A ನೋಡ್ರಿ, ಪ್ರಾಜೆಕ್ಟ್ 17A ಅಂದ್ರೆ ಏನು ಅಂತಂದ್ರೆ ಭಾರತೀಯ ನೌಕಾಪಡೆಯ ಸ್ಟೆಲ್ತ್ ಫ್ರಿಗೇಟ್ ನಿರ್ಮಾಣ ಯೋಜನೆ. ಇದರಲ್ಲಿ ಒಟ್ಟು 7 ಯುದ್ಧ ನೌಕೆಗಳನ್ನು ನಿರ್ಮಿಸಲಾಗುತ್ತೆ ಅಂತ ನೋಡಿ, 7. ಅದರಲ್ಲಿ ಇದು ಒಂದು ಮಹೇಂದ್ರಗಿರಿ. ನಿರ್ಮಾಣ ಸಂಸ್ಥೆಗಳು ಯಾವ್ಯಾವ ಅಂತಂದ್ರೆ 2 ನಿರ್ಮಾಣ ಸಂಸ್ಥೆಗಳಿದಾವೆ. ಒಂದು ಯಾವುದು, ಮಜಗಾನ್ ಡಾಕ್ ಶಿಪ್ ಯಾರ್ಡ್ ಲಿಮಿಟೆಡ್ ಮುಂಬೈಲಿರೋದು. ಆಮೇಲೆ ಗಾರ್ಡನ್ ರಿಸರ್ಚ್ ಶಿಪ್ ಬಿಲ್ಡರ್ಸ್ ಇಂಜಿನಿಯರ್ಸ್, GRSC ಅಂತ ಕರೀತಾರೆ, ಇದು ಕೋಲ್ಕತ್ತಾದಲ್ಲಿದೆ. ಇವರಿಬ್ರು ಕೂಡ 7 ನಮ್ಮ ಯುದ್ಧ ನೌಕೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಪ್ರಾಜೆಕ್ಟ್ 17A ಅಥವಾ ಎಂಬುದು ಭಾರತೀಯ ನೌಕಾಪಡೆಗೆ ಅತ್ಯಾಧುನಿಕ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಇದನ್ನ ನೀಲಗಿರಿ ವರ್ಗದ, ಅಂದ್ರೆ ಇದೇನು 7 ನೌಕೆಗಳನ್ನು ನಿರ್ಮಿಸ್ತಾ ಇದೆಯಲ್ಲ ಪ್ರಮುಖ ರಕ್ಷಣಾ ಯೋಜನೆ, ಇವುಗಳನ್ನು ನೀಲಗಿರಿ ವರ್ಗದ, ನೀಲಗಿರಿ ಕ್ಲಾಸ್ ಯುದ್ಧ ನೌಕೆಗಳು ಎಂದು ಕರೆಯಲಾಗುತ್ತದೆ. ಒಟ್ಟು 7 ಯುದ್ಧ ನೌಕೆಗಳು, ನೆನಪಿರ್ಲಿ. 7 ಯುದ್ಧ ನೌಕೆಗಳು ಯಾವಪ್ಪ ಅಂತಂದ್ರೆ ಜಸ್ಟ್ ಹೆಸರುಗಳನ್ನ ಹಂಗೆ ನೆನ್ಪಿಟ್ಕೊಳ್ಳಿ ನೋಡಿ. ಈ ಹೆಸರು ಯಾವ ಇಟ್ಟಿದ್ದಾರೆ ಅಂದ್ರೆ ಭಾರತದ ಪ್ರಸಿದ್ಧ ಪರ್ವತ ಶ್ರೇಣಿಗಳ ಹೆಸರನ್ನು ಇಡಲಾಗಿದೆ. ಯಾವ್ಯಾವ ಅಂತಂದ್ರೆ INS ನೀಲಗಿರಿ ಇರಬಹುದು, ಆಮೇಲೆ INS ಹಿಮಗಿರಿ, ಆಮೇಲೆ INS ಉದಯಗಿರಿ, INS ದೂನಗಿರಿ, INS ತಾರಾಗಿರಿ, INS ವಿಂಧ್ಯಗಿರಿ, INS ಮಹೇಂದ್ರಗಿರಿ. ಹೀಗಿದೆ ನೋಡಿ, ಇದೆ INS ಮಹೇಂದ್ರಗಿರಿ. ಇದು ಎಲ್ಲಿ ಬರುತ್ತೆ ಅಂತಂದ್ರೆ INS ಮಹೇಂದ್ರಗಿರಿ ನಮ್ಮ ಪೂರ್ವ ಘಟ್ಟಗಳಲ್ಲಿ ಬರುತ್ತೆ. ನಮ್ಮ ಭಾರತ ದೇಶದ ಪೂರ್ವ ಘಟ್ಟಗಳು ಏನು, ಈ ಒಡಿಶಾ, ಆಂಧ್ರ ಪ್ರದೇಶ, ತಮಿಳುನಾಡು ಬರುತ್ತಲ್ಲ ಪೂರ್ವ ಘಟ್ಟಗಳು, ಅಲ್ಲಿ ಈ ಮಹೇಂದ್ರಗಿರಿ ಪರ್ವತ ಬರುತ್ತೆ. ಅಂದ್ರೆ ಇದು ಎಕ್ಸಾಕ್ಟ್ ಬರೋದು ಒಡಿಸ್ಸಾದಲ್ಲಿ ಬರುತ್ತೆ. ಒಡಿಸ್ಸಾದಲ್ಲಿ ಗಜಪತಿ ಅಂತ ಒಂದು ಡಿಸ್ಟಿಕ್ ಬರುತ್ತೆ. ಗಜಪತಿ ಡಿಸ್ಟಿಕ್ ಅಲ್ಲಿ ಈ ಮಹೇಂದ್ರಗಿರಿ ಪರ್ವತ ಇದೆ. ಈ ಮಹೇಂದ್ರಗಿರಿ ಪರ್ವತ ನಮ್ಮ ರಾಮಾಯಣ ಮಹಾಭಾರತದಲ್ಲಿ ಕೂಡ ಉಲ್ಲೇಖ ಇದೆ. ನಮ್ಮ ರಾಮಾಯಣದಲ್ಲಿ ಪರಶುರಾಮ ಅಂತ ಬರ್ತಾರಲ್ಲ, ಪರಶುರಾಮರು ಇಲ್ಲಿ ತಪಸ್ಸು ಮಾಡಿದಾರಂತೆ. ಅವಾಗ ಇದನ್ನ ಮಹೇಂದ್ರ ಪರ್ವತ ಅಂತ ಕರೆಯಲಾಗಿದೆ. ಮಹೇಂದ್ರ ಪರ್ವತ ಅಂತ ಈ ನಮ್ಮ ರಾಮಾಯಣದಲ್ಲಿ ಈ ಒಂದು ಪರ್ವತದ ಉಲ್ಲೇಖ ಇದೆ. ಸೊ ನಾನು ನೆಕ್ಸ್ಟ್ ನ್ಯೂಸ್ಗೆ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ನ್ಯೂಸ್ ಏನಿದೆ ನೋಡಿ, ನೆಕ್ಸ್ಟ್ ನ್ಯೂಸ್ ಇಲ್ಲೇ ಇದೆ. ಇಂಡೋನೇಷ್ಯಾ ತಲುಪಿದ ಮೋದಿ, ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಇಂಡೋನೇಷ್ಯಾಗೆ ಹೋಗಿದ್ದಾರೆ ಅಂತಂತೆ.
ಎದಕ್ ಹೋಗಿರ್ಬೋದು? ತುಂಬಾ ಕೆಲಸ ಇರ್ತವೆ ನೋಡಿ, ವ್ಯಾಪಾರ ಇರ್ಬೋದು, ಹೂಡಿಕೆ ಇರ್ಬೋದು, ಸಮುದ್ರದ ಭದ್ರತೆ, ರಕ್ಷಣಾ ಸಹಕಾರ ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದ ಸಹಕಾರ ಕುರಿತು ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ದಾರೆ. ಸೊ ಹಂಗಾಗಿ ಇಂಡೋನೇಷ್ಯಾಗೆ ಹೋಗಿದಾರೆ ಅಂತಂದ್ರೆ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓದ್ಲೇಬೇಕಲ್ವಾ? ಇಂಡೋನೇಷ್ಯಾದ ಬಗ್ಗೆ ಸ್ವಲ್ಪ ಆದ್ರೂ ಸ್ವಲ್ಪ ತಿಳ್ಕೊಳ್ಳೇಬೇಕಾಗುತ್ತೆ. ಇಂಡೋನೇಷ್ಯಾಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇಂಡೋನೇಷ್ಯಾದ ಬಗ್ಗೆ ಸ್ವಲ್ಪ ಕ್ವಿಕ್ ನೋಡೋದಾದ್ರೆ ನೋಡಿ, ಇಂಡೋನೇಷ್ಯಾ ಪ್ರಮುಖ ಮಾಹಿತಿ. ಇದರ ರಾಜಧಾನಿ ಅಂದ್ರೆ ಕ್ಯಾಪಿಟಲ್ ಸಿಟಿ ಯಾವುದು ಅಂತಂದ್ರೆ ಜಕಾರ್ತಾ. ಆಮೇಲೆ ಕರೆನ್ಸಿ ಯಾವುದು? ಇಂಡೋನೇಷಿಯನ್ ರುಪಿಯಾ. ಅಧ್ಯಕ್ಷರು ಪ್ರಭುವೋ ಸುಬಿಯಾಂತೋ ಇದರ ಅಧ್ಯಕ್ಷರು. ಅಧಿಕೃತ ಸಂಘಟನೆ ಅಂದ್ರೆ ಏಸಿಯಾನ್ ಅಂತ ಬರುತ್ತೆ. ಏಸಿಯಾನ್ ಇದೊಂದು ಸದಸ್ಯ ರಾಷ್ಟ್ರ. ಏಸಿಯಾನ್ ಅನ್ನೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಆದ್ರೆ ಈಗ ಟೈಮ್ ಆಗೋದ್ರಿಂದ ನಾನು ನೆಕ್ಸ್ಟ್ ಟೈಮ್ ಅಲ್ಲಿ ಏಸಿಯಾನ್ ಅಂತ ಪೇಪರ್ ಅಲ್ಲಿ ಬಂದಾಗ ಅದನ್ನ ರಿವ್ಯೂ ಮಾಡ್ತೇನೆ. ಸೊ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಬಾಯ್.